ಕಡಲೆಬೇಳೆ ವಡೆ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಕಡಲೆಬೇಳೆನ ತೊಳೆದ್ಬಿಟ್ಟು 2 ಅವರ್ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು 5, 2 ಇಂಚ್ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿ, 4 ಪೆಪ್ಪರು, ಸ್ವಲ್ಪ ಚಕ್ಕೆ, ಸ್ವಲ್ಪ ಅರಿಶಿನ. ಮಸಾಲಾನ ತರಿತರಿಯಾಗಿ ರುಬ್ಕೋಬೇಕು, ನೈಸಾಗಿ ಆಗಬಾರ್ದು. ಆಮೇಲೆ ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಅದೇ ಮಿಕ್ಸಿ ಜಾರ್ಗೆ ಕಡಲೆಬೇಳೆ ಹಾಕಿ ರುಬ್ಕೊಳ್ಳೋಣ. ಕಡಲೆಬೇಳೆನ ನೈಸಾಗಿ ರುಬ್ಕೋಬಾರ್ದು, ತರಿತರಿಯಾಗಿ ಇನ್ನೂ ಬೇಳೆ ಇರ್ಬೇಕು ಹಂಗೆ ರುಬ್ಕೊಂಡು ಅದಕ್ಕೆ 1 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು. ಆಮೇಲೆ ರುಬ್ಬಿರೋ ಮಸಾಲ ಹಾಕಿ ಸ್ವಲ್ಪ ಸಣ್ಣಕ್ಕೆ ಹೆಚ್ಕೊಂಡಿರೋ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಕಟ್ ಸಬ್ಬಕ್ಕಿ ಸೊಪ್ಪು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಸ್ವಲ್ಪ ರುಬ್ಬಿದ್ವಿ, ಸ್ವಲ್ಪ ಹೆಚ್ಚಿರೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲನೂ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು, ನೀಟಾಗಿ ಕಲಸಿ. ಇದನ್ನೇ ನೆನೆಯೋಕ್ಕೆ ಇಡೋದು ಬೇಡ, ಹಂಗೆ ಚಿಕ್ಕ ಉಂಡೆ ಮಾಡಿಕೊಂಡು ಕಾಯ್ದಿರೋ ಎಣ್ಣೆಯಲ್ಲಿ ಕೈಯಲ್ಲೇ ತಟ್ಕೋಬೇಕು. ಇವಾಗ ಕಾಯ್ದಿರೋ ಎಣ್ಣೆಯಲ್ಲಿ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿದರೆ ಬಿಸಿಯಾಗಿ ಗರಿಗರಿಯಾಗಿರೋ ಘಮ್ ಅಂತ ಇರುತ್ತೆ, ಚೆನ್ನಾಗಿರೋ ವಡೆ ರೆಡಿ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸೂಪರಾಗಿರುತ್ತೆ ವಡೆ. ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ಟ್ರೈ ಮಾಡಿ ನೋಡಿ.